ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ದಿನ. ಎಷ್ಟು ಬೇಗನೆ ಈ ನೂತನ ವರ್ಷದಲ್ಲಿ ಮುಂದಕ್ಕೆ ನಾವು ಸಾಗುತ್ತಾ ಇದ್ದೇವೆ ನೋಡಿ ಪ್ರಿಯರೇ. ಕಣ್ಣು ಮುಚ್ಚಿಕೊಂಡು ತೆರೆಯೋದರೊಳಗಾಗಿಯೇ ಒಂದು ವಾರ ಮುಗಿದಂತೆ ಕಾಣಿಸಿಕೊಳ್ಳುತ್ತಿದೆ. ಆಗಲೇ ಮಂಗಳವಾರಕ್ಕೆ ಬಂದೆವು. ಮಾತ್ರವಲ್ಲ, ಮೊದಲ ಭಾನುವಾರ ಹೊಸ ವರ್ಷದಲ್ಲಿ ಆರಾಧನೆಯನ್ನು ಕರ್ತನಿಗೆ 5ನೇ ತಾರೀಕು ಮಾಡಿದ್ದೇವೆ. ಏನಾದರೂ ಹೊಸದಾಗಿದೆಯಾ, ಇಲ್ಲವೇ ಎಲ್ಲವೂ ಸಾಧಾರಣವಾಗಿದೆಯಾ? ವಾಕ್ಯಕ್ಕೆ ಹೋಗುವಾಗಲೇ ನಾವು ಹೇಗಿದ್ದೇವೆ ಎಂದು ತಿಳಿದುಕೊಳ್ಳಬಲ್ಲೆವು. ಹಾಗಾದರೆ ಬನ್ನಿ, ಮೊದಲು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸಿ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ದೃಷ್ಟಿಯಲ್ಲಿ ನಾವು ಚೆನ್ನಾಗಿದ್ದೇವಲ್ಲವೇ ಅಂದುಕೊಳ್ಳುತ್ತಾ ಮುಂದಕ್ಕೆ ಸಾಗಲಾರದೆ ನಿಮ್ಮ ಮುಂದೆ ನಿಂತವರಾಗಿ ನಿಮ್ಮ ಮುಖಕಾಂತಿಯಲ್ಲಿ ನಮ್ಮ ಜೀವಿತ ಪರಿಶೀಲಿಸಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬೈಬಲ್ ಓದುತ್ತಾ ಇದ್ದೀರಾ? ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀರಾ? ಕ್ರಮ ತಪ್ಪಲಾರದಂತೆ ಪ್ರತಿ ದಿನ ಒಂದು ನಿಬಂಧನೆ ಮಾಡಿಕೊಳ್ತಾ ಇದ್ದೀರಾ? ಈ ನೂತನ ವರ್ಷದಲ್ಲಿ ಒಂದು ನಿರ್ಣಯ ಮಾಡಿಕೊಂಡಿದ್ದೀರಾ? ಪ್ರತಿ ದಿನ ವಾಕ್ಯ ಓದುತ್ತೇನೆಂದು, ಪ್ರಾರ್ಥನೆ ಮಾಡುತ್ತೇನೆಂದು, ದೇವರ ಮಕ್ಕಳೊಂದಿಗೆ ಸಹವಾಸ ಮಾಡುತ್ತೇನೆಂದು, ಕರ್ತನ ಕುರಿತು ಸಾಕ್ಷಿ ಕೊಡುತ್ತೇನೆಂದು, ನನ್ನ ದೇಹದೊಂದಿಗೆ ಕರ್ತನ ಸೇವೆ ಮಾಡುತ್ತೇನೆ, ದೇವರ ಸೇವೆಯಲ್ಲಿ ಪಾಲುಗಾರನಾಗುತ್ತೇನೆಂದು, ನಮ್ಮ ಸಂಪಾದನೆಯಲ್ಲಿ ದೇವರಿಗೆ ಒಂದು ಭಾಗವನ್ನು ಕೊಟ್ಟು ಆತನ ರಾಜ್ಯ ಕಟ್ಟಲ್ಪಡುವುದಕ್ಕಾಗಿ ನಾನು ಪಾಲುಗಾರನಾಗುತ್ತೇನೆ, ಆತನ ಪ್ರೀತಿಯು ನನ್ನ ಬದುಕಿನಲ್ಲಿರುವ ಹಾಗೆ ಕಾಣಿಸುವ ಹಾಗೆ ಕ್ರಿಯೆಯಲ್ಲಿ ತೋರಿಸುತ್ತೇನೆ ಎಂಬ ನಿಬಂಧನೆಗಳನ್ನು ಮಾಡಿಕೊಂಡು ಅವುಗಳನ್ನು ಅನುಸರಿಸಬೇಕು. ಬಹಳಷ್ಟು ಜನ ಅಂದ್ಕೊಳ್ಳೋದೇನು ಗೊತ್ತಾ? ಎಲ್ಲಿ ಆಗ್ತಿದ್ದೇರಿ? ಅಂದುಕೊಳ್ತಿದ್ದೇವೆ, ಆದರೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನುತ್ತಾರೆ. ಬೇಡ ಅಂದುಕೊಳ್ತಿದ್ದೇನೆ, ಮತ್ತೆ ಅದನ್ನೇ ಮಾಡ್ತಿದ್ದೇನೆ. ಇನ್ನು ಮಾಡಬಾರ್ದು ಅಂದುಕೊಳ್ತಿದ್ದೇನೆ, ಮತ್ತೆ ಶೋಧನೆಯೊಳಗೆ ಬೀಳುತ್ತಿದ್ದೇನೆ ಅನ್ನುತ್ತಾರೆ. ದೇವರಿಗೋಸ್ಕರ ಬದುಕಬೇಕನ್ನುತ್ತಿದ್ದೇನೆ, ಬದುಕಲಿಕ್ಕಾಗುತ್ತಾ ಇಲ್ಲ ಅನ್ನುತ್ತಾರೆ. ಪರಿಶುದ್ಧನಾಗಿ ಬದುಕಬೇಕಂದುಕೊಳ್ತಿದ್ದೇನೆ, ಆದರೆ ಶೋಧನೆ ಬಂದ ಕೂಡಲೇ ಬೀಳ್ತಿದ್ದೇನೆ. ಬಹಳಷ್ಟು ಜನರ ಜೀವಿತದಲ್ಲಿ ಇಂತಹ ಸ್ಥಿರತೆಯನ್ನು ನಾವು ಕಾಣುತ್ತಾ ಇರುತ್ತೇವೆ. ಒಂದು ವಿಷಯ ಪ್ರಿಯರೇ, ಮಾನವನು ತನ್ನನ್ನು ತಾನು ಆಲ್ಟರ್ ಮಾಡಿಕೊಳ್ಳಲಿಕ್ಕಾಗಲ್ಲ. ಅಂದರೆ ನಮಗೊಂದು ಪ್ಯಾಂಟ್ ಉದ್ದ ಆಯ್ತು ಅಂದುಕೊಳ್ಳಿ, ಉದ್ದ ಕಡಿಮೆ ಮಾಡಿಕೊಳ್ಬಹುದು. ಉದ್ದ ಏನಾದರೂ ಕಡಿಮೆ ಇದ್ರೆ ಮಡಚಿರುವುದನ್ನು ಬಿಚ್ಚು ಉದ್ದ ಮಾಡಿಕೊಳ್ಬಹುದು. ಆದರೆ ಆಲ್ಟ್ರೇಷನ್ ಎನ್ನುವಂಥದ್ದು, ನಾವು ಜೀವಿತದಲ್ಲಿ ನನಗೆ ಜಾಸ್ತಿ ಕೋಪ ಇದೆ, ಸ್ವಲ್ಪ ಕಡಿಮೆ ಮಾಡಿಕೊಂಡಿದ್ದೇನೆ, ನಾನು ಟೂ ಮಚ್ ಆಗಿ ಸಿಗರೆಟ್ಗಳನ್ನು ಸೇದುತ್ತೇನೆ, ಸ್ಮೋಕರ್ ಆಗಿದ್ದೇನೆ, ಸ್ವಲ್ಪ ಸಿಗರೆಟ್ ಸೇದುವುದನ್ನು ಕಡಿಮೆ ಮಾಡಿ ಒಂದೊಂದೊಂದೊಂದು ಕಡಿಮೆ ಮಾಡಿ ಪೂರ್ತಿಯಾಗಿ ಬಿಟ್ಟುಬಿಡುತ್ತೇನೆ ಎಂದು ಹೀಗೆ ಅನೇಕರು ಇಂತಹ ನಿರ್ಣಯ ಮಾಡಿಕೊಂಡು ತಮ್ಮಷ್ಟಕ್ಕೆ ತಾವೇ ಮಾರ್ಪಡಬೇಕೆಂದು ಬಯಸುತ್ತಾ ಇದ್ದಾರೆ. ಆದರೆ ಅದು ಸಾಧ್ಯವಿಲ್ಲ. ಅವರೇ ತಿಳ್ಕೊಳ್ತಿದ್ದಾರೆ, ನಾನು ಹೇಳುವ ಅಗತ್ಯವೂ ಕೂಡ ಇಲ್ಲ. ಒಳ್ಳೆಯದನ್ನು ಮಾಡಬೇಕೆಂಬ ಆಸೆ ನನಗಿದೆ, ಆದರೆ ಒಳ್ಳೆಯದನ್ನು ಮಾಡಲು ನನ್ನ ಕೈಲಾಗ್ತಿಲ್ಲ. ಪಾಪ ಮಾಡ್ತಿರೋದಾದರೆ ಅದು ನನ್ನಿಂದ ಅಲ್ಲ, ನನ್ನೊಳಗಿರುವ ಪಾಪವೇ, ನನ್ನೊಳಗಿರುವ ಪಾಪ ಮರಣ ಆ ದೋಷವೇ ಆಗಿದೆ ಎಂದು ಪೌಲನು ಹೇಳ್ತಾನಲ್ಲವೇ. ನೋಡಿ ಪ್ರಿಯರೇ, ಕಲಬೇರಿಕೆಯಿಂದ ಕೂಡಿರುವಂಥದ್ದು ಕ್ರೈಸ್ತತ್ವ ಅಲ್ಲ. ಇದ್ರೆ ಬೆಚ್ಚಗಾದರೂ ಇರಿ, ಇಲ್ಲವೇ ತಣ್ಣಗಾದರೂ ಇರಿ, ಉಗುರು ಬೆಚ್ಚಗೆ ಇರಬಾರದು. ನಮ್ಮ ಜೀವಿತದಲ್ಲಿ ಹಳೆಯದನ್ನು ಹೊಸದನ್ನು ಬೆರೆಸಿ ಏನೋ ಸಾಧಿಸೋಣ ಅಂದ್ರೆ ಅದು ಆಗೋದೇ ಇಲ್ಲ. ಒಮ್ಮೆ ನೋಡಿರಿ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಚನ ಹೇಳುತ್ತೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು, ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಏನಂತೆ? ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತಹ ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ, ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಪೂರ್ವ ಸ್ವಭಾವವನ್ನು ತೆಗೆದುಹಾಕಬೇಕು, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ನಮ್ಮಲ್ಲಿ ಬಹಳಷ್ಟು ಜನರು ಪೂರ್ವ ಸ್ವಭಾವವನ್ನು ತೆಗೆದುಹಾಕಲಾರದೆ ಅದರ ಮೇಲೆಯೇ ನೂತನ ಸ್ವಭಾವ ಧರಿಸಿಕೊಳ್ಳಲು ಬಯಸುತ್ತಾರೆ. ಒಂದು ಸಾರಿ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಅವರ ಬಳಿಗೆ ಬಂದಂತೆ. ಅವರು ಮನೆಗೆ ಬಂದ ಕೂಡಲೇ ಮನೆಯೆಲ್ಲ ದುರ್ವಾಸನೆ ಬರ್ತಾಯ್ತಂತೆ. ಆ ವಾಸನೆ ಎಲ್ಲಿಂದ ಬರ್ತಿದೆ ಏನೆಂದು ಗ್ರಹಿಸಿರುವ ನೆಹರು ಅವರು ಆ ವ್ಯಕ್ತಿ ಧರಿಸಿರುವ ಸಾಕ್ಸ್ನಿಂದ ಬರ್ತಿದೆ ಎಂದು ತಿಳ್ಕೊಂಡ್ರು.
ಆ ವ್ಯಕ್ತಿಗೆ ಹೇಳಿದ್ರೆ ಎಲ್ಲಿ ಬಾಧೆ ಪಡ್ತಾನೆ ಅಂದ್ಕೊಂಡು ಹೋಗಿ ಒಂದು ಹೊಸ ಜೊತೆ ಸಾಕ್ಸ್ ತಂದು ಹಾಕಿಕೋ ಅಂತ ಹೇಳಿದ್ರು. ಇಬ್ರೂ ಸೇರಿ ಕಾರ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗಿಗೆ ಹೋಗುವಾಗ ಮತ್ತೆ ಅದೇ ವಾಸನೆ ಬರ್ತಾ ಇತ್ತು. ಇನ್ನು ತಾಳಲಿಕ್ಕಾಗದೆ ಕೇಳೇ ಬಿಡ್ತಾರೆ. ಏನ್ ಸಾರ್, ನಾನು ಕೊಟ್ಟ ಹೊಸ ಸಾಕ್ಸ್ ನೀವು ಹಾಕಿಕೊಳ್ಳಲಿಲ್ಲವೋ? ಹಾಕೊಂಡಿದ್ದೇನೆ ಸಾರ್, ಥ್ಯಾಂಕ್ಸ್ ಅಂತ ಹೇಳ್ದ. ಸ್ವಲ್ಪ ಹೊತ್ತು ಮೌನವಾಗಿದ್ದು ಗಮನಿಸಿದ ಮೇಲೆ ಮತ್ತೆಲ್ಲಿಂದ ಬರ್ತಿದೆ ಈ ವಾಸನೆ? ಕೊನೆಗೆ ಕೇಳೇ ಬಿಡ್ತಾರೆ, ಹಾಗಾದ್ರೆ ಹಳೆ ಸಾಕ್ಸ್ ಏನ್ ಮಾಡಿದ್ರಿ ಎಂದು. ಆ ವ್ಯಕ್ತಿ ಜೇಬಿನೊಳಗಿಂದ ಹಳೆ ಸಾಕ್ಸನ್ನು ತೆಗೆದು, ಇಗೋ ಸಾರ್, ಜೇಬಲ್ಲಿ ಇಟ್ಕೊಂಡಿದ್ದೇನೆ ಅಂತ ಹೇಳ್ದ. ಹಳೆಯದು ಜೇಬೊಳಗಡೆ ಇಟ್ಕೊಂಡು ಹೊಸದನ್ನು ಹಾಕಿಕೊಳ್ಳುವುದಲ್ಲ, ಹಳೆಯದನ್ನು ಬೀಸಾಡಬೇಕು. ಆ ವಾಸನೆ ಕಂಟಿನ್ಯೂ ಆಗ್ತದೆ. ನಮ್ಮಲ್ಲಿಯೂ ಬಹಳಷ್ಟು ಜನ ಇನ್ನರ್ವೇರ್ಸ್ಗಳನ್ನು ವಾಶ್ ಮಾಡಿಕೊಳ್ಳುವುದಿಲ್ಲ. ಆ ಬನಿಯನ್ನು ಬೆವರು ವಾಸನೆ ಬರುತ್ತೆ. ಮೇಲೆ ಮಾತ್ರ ಹೊಸ ಬಟ್ಟೆ ಧರಿಸಿಕೊಳ್ತಾರೆ, ಬಿಳಿ ಬಟ್ಟೆ ಧರಿಸಿಕೊಳ್ತಾರೆ. ಅವರ ಹತ್ತಿರ ಹೋದ್ರೆ ಎಷ್ಟೋ ವಾಸನೆ ಬರುತ್ತೆ. ಈ ದಿನ ಒಳಗಡೆ ಹೊಲಸು, ಹೊರಗಡೆ ಹೊಸತನ ಎನ್ನುವಂತೆ ಬಹಳಷ್ಟು ಜನ ಅಂತರಂಗದಲ್ಲಿಯೇ ಶುದ್ಧರಾಗದಂತೆಯೇ ಭಕ್ತಿವೇಷ ಹಾಕಿಕೊಳ್ತಿದ್ದಾರೆ. ಹಳೆಯದನ್ನು ಪಕ್ಕಕ್ಕೆ ತಳ್ಳಿ ಹಾಕಿ ಹೊಸದನ್ನು ಧರಿಸಿಕೊಳ್ಳಿರಿ ಅಂತ ಹೇಳಿದ್ರೆ ಹಳೆಯದರ ಮೇಲೆ ಹೊಸತನವನ್ನು ಧರಿಸಿಕೊಳ್ಳಲು ಬಯಸ್ತಾರೆ. ನಿಮ್ಮ ಮನೆಗಳಲ್ಲಿ ಹೊಸ ಕ್ಯಾಲೆಂಡರ್ ಹಾಕಿದಾಗ ಹಳೆ ಕ್ಯಾಲೆಂಡರ್ಗಳನ್ನು ತೆಗೆದುಹಾಕಿದೀರೋ, ಇಲ್ಲವೇ ಹಳೆಯ ಕ್ಯಾಲೆಂಡರ್ ಮೇಲೆ ಹೊಸ ಕ್ಯಾಲೆಂಡರ್ ತಗಲಿಸಿದೀರೋ? ಬಹಳಷ್ಟು ಜನರ ಜೀವಿತದಲ್ಲಿ ಹಳೆಯದು ಹೊಸದು ಎರಡೂ ಮಿಶ್ರಮಿಸಿಕೊಳ್ಳುತ್ತಾರೆ. ಎರಡು ಹಾಳಾಗ್ಬಿಡ್ತವೆ. ಹಳೆ ಸಾರು ಉಳ್ಕೊಂಡಿದೆ ಅಂದ್ಕೊಂಡು ಹೊಸ ಸಾರು ಒಳಗಡೆ ಹಾಕಿದ್ರೆ, ಹಾಗೆ ಬೆರೆಸಿಕೊಂಡು ಅಡುಗೆ ಮಾಡಿದ್ರೆ ಎರಡೂ ಹಾಳಾಗ್ತವೆ. ಯೇಸುವನ್ನು ಅರಿತುಕೊಂಡ ನಂತರ ಹೀಗಿರಲಾಗಿ ಅವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದೇನೆ, ಪೂರ್ವಸ್ಥಿತಿ ಎಲ್ಲವೂ ಹೋಗಿ ಸಮಸ್ತವೂ ನೂತನವಾಯ್ತೆಂದು ವಾಕ್ಯ ಹೇಳ್ತದಲ್ಲವೇ? ಈ ವಾರವೆಲ್ಲ ನೀವು ನ್ಯೂ ಇಯರ್ ಮೆಸೇಜನ್ನೇ ಕೇಳ್ತಾ ಇದ್ದೀರಿ. ಹಾಗಾದರೆ ಪರಿಪೂರ್ಣತೆಯಲ್ಲಿ ನೂತನತ್ವವನ್ನು ಹೊಂದಿದ್ದೀರಾ? ಪೂರ್ವ ಸ್ವಭಾವ ಅಂದರೆ ಏನಾಗಿದೆ? ಹಳೆಯ ಆದಾಮನ ಬಿದ್ದೋದ ಸ್ವಭಾವ ಆಗಿದೆ. ದುರಾಸೆಗಳು, ಶರೀರದ ಆಸೆಗಳು, ಲೋಕದ ಆಸೆಗಳು, ಶರೀರ ಇಚ್ಛೆಗಳು, ಹೊಟ್ಟೆಬಾಕುತನ, ಕುಡಿಯುವುದು, ನಿದ್ದೆ ಮಾಡುವಂಥದ್ದು, ಅಲೆಮಾರಿತನ, ಇವೆಲ್ಲ ಮೂರ್ಖತ್ವಾಗಿವೆ, ಅಜ್ಞಾನ, ಅವಿವೇಕಾಗಿವೆ. ಇವೆಲ್ಲ ಹಳೆ ಆದಾಮನ ಸ್ವಭಾವ ಆಗಿವೆ. ಯೇಸುವನ್ನು ಅರಿತುಕೊಂಡ ನಂತರ ಇವು ನಮ್ಮೊಳಗೆ ಕೋಪ ಬರುವಾಗ ಮಾತ್ರ ಬರುತ್ತವೆ, ಕೆಲವೊಂದು ಸಾರಿ ಬರ್ತವೆ ಅನ್ನೋದಾದ್ರೆ ಒಳಗಡೆ ಇಟ್ಕೊಂಡಿದ್ದೀರಿ ಎಂದರ್ಥ. ನಿಮ್ಮ ಹೃದಯದೊಳಗಡೆ ಇನ್ನೂ ಅವುಗಳಿಗೆ ಸ್ಥಳ ಇದೆ ಎಂದರ್ಥ. ಆ ಪುರಾತನ ಸ್ವಭಾವವನ್ನು ತೆಗೆದುಹಾಕಬೇಕು, ಬಿಟ್ಟು ಬಿಡಬೇಕು. ಅವುಗಳನ್ನು ಒಪ್ಪಿಕೊಂಡು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಪುರಾತನ ಸ್ವಭಾವ, ಅಸೂಯೆ, ದ್ವೇಷ, ಮತ್ಸರ, ಪ್ರತಿಕಾರದ ಸ್ಥಿತಿ. ಈ ಹಳೆ ಸ್ವಭಾವ ಇಟ್ಕೊಂಡು ನೀವು ಹೊಸ ವರ್ಷ ಪ್ರವೇಶಿಸಿದರೂ ನಿಮಗೆ ಮನಃಶಾಂತಿ ಇರುವುದಿಲ್ಲ. ನಿಮ್ಮನ್ನು ನೋಡುವ ಯಾರೇ ಆಗಲಿ ಕ್ರಿಸ್ತನು ನಿಮ್ಮಲ್ಲಿದ್ದಾರೆಂದು ಗುರುತಿಸುವುದೂ ಇಲ್ಲ. ಹಳೆತನಕ್ಕಾಗಿ ಪಶ್ಚಾತ್ತಾಪ ಪಡುವುದಾದರೆ ಹೊಸ ಕಾರ್ಯ ಮಾಡ್ತೇನೆ ಅನ್ನುತ್ತಾರೆ ದೇವರು. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ದೇವರು ಹೊಸತನವನ್ನು ಕೊಡ್ತಾರೆ. ನೀವು ಪೂರ್ವ ಸ್ವಭಾವವನ್ನು ತೆಗೆದುಹಾಕಬೇಕು. ನಿಮ್ಮ ಅಂತರ್ಯದಲ್ಲಿ ನೂತನ ಸ್ವಭಾವ ಧರಿಸಿಕೊಳ್ಳಬೇಕು. ನೀವು ನಿಮ್ಮ ಮನಸ್ಸನ್ನು ಸ್ಥಿರಪಡಿಸಿಕೊಳ್ಳಬೇಕು. ನಿಮ್ಮ ಅಂತರ್ಯದಲ್ಲಿ ಅಂದರೆ ನಿಮ್ಮ ಚಿತ್ತ, ನೀವು ಡಿಸಿಷನ್ ತೆಗೆದುಕೊಳ್ಳಬೇಕಾದ ವಿಷಯಗಳಲ್ಲಿ ದೇವರಿಗೋಸ್ಕರ ನಾನು ಜೀವಿಸುತ್ತೇನೆ, ದೇವರ ಚಿತ್ತವನ್ನೇ ಮಾಡುತ್ತೇನೆ, ಆತನ ವಾಕ್ಯಾನುಸಾರವಾಗಿ ಬದುಕುತ್ತೇನೆ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನೀವು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸಿ ನೂತನಪಡಿಸಲ್ಪಟ್ಟವರಾಗಿ ನೀತಿಯು ಯಥಾರ್ಥವಾದ ಭಕ್ತಿಯುಳ್ಳವರಾಗಿ, ಏನಂತೆ? ನೂತನ ಸ್ವಭಾವ ಅಂದ್ರೆ ಏನು? ನೀತಿ. ಇದು ನ್ಯಾಯವೋ ಎಂದು ಮತ್ತೊಬ್ಬರು ನಮಗೆ ಕೇಳುವ ಅಗತ್ಯವಿಲ್ಲ. ನಾವು ಮಾಡುವ ಪ್ರತಿ ಕ್ರಿಯೆಯನ್ನು ನಾವೇ ಪರಿಶೀಲಿಸಿಕೊಳ್ಳಬೇಕು. ನಾನು ಮಾಡುವುದು ನ್ಯಾಯವೋ? ದುಡ್ಡು ನಿಮ್ಮ ಬಳಿಯಲ್ಲಿರುವಾಗ ಕೂಲಿಯವನು ಬಂದು ದುಡ್ಡು ಕೊಡು ಅಂದಾಗ ನಾಳೆ ಬಾ ಎಂದು ಹೇಳಬಾರದೆಂದು ವಾಕ್ಯ ಹೇಳುತ್ತೆ. ಕೆಲವರಂತೂ ಕೂಲಿ ಕೆಲಸ ಮಾಡಿದವರಿಗೆ ಕೂಲಿ ಕೊಡಲ್ಲ, ಸಾಲ ಕೊಟ್ಟವರ ಸಾಲ ತೀರಿಸಲ್ಲ. ಅವರ ಬಳಿಯಲ್ಲಿ ಇಲ್ಲದಕ್ಕಾಗಿ ತೀರಿಸದಿದ್ದರೆ ಅದು ಬೇರೆ ಸಂಗತಿ. ನೀವು ಐಷಾರಾಮಿನಿಂದ, ಆಡಂಬರದಿಂದ ಖರ್ಚು ಮಾಡುತ್ತಾ ಸಾಲ ಕೊಟ್ಟವರಿಗೆ ಬಾಧೆ ಪಡಿಸುವಂಥದ್ದು ನ್ಯಾಯವೋ? ಇಂತಹ ಎಷ್ಟೋ ವಿಷಯಗಳಲ್ಲಿ ನಾವು ಎಚ್ಚರ ವಹಿಸಬೇಕು. ಪ್ರತಿ ಹೆಂಡತಿ ತನ್ನ ಗಂಡನನ್ನು ಪ್ರೀತಿಸಬೇಕು. ಗಂಡ ಚೆನ್ನಾಗಿ ಹೊರಗಡೆ ತಿಂದು ಬಂದು ಹೆಂಡತಿಗೆ ಬಹಳಷ್ಟು ದೂಷಿಸುತ್ತಾ ನೀನು ಸರಿಯಾಗಿ ಅಡಿಗೆ ಮಾಡಿಲ್ಲವೆಂದು ನಿಂದಿಸುವುದು ನ್ಯಾಯವೋ? ಯೋಚಿಸಿ.
ನೀವು ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಇತರರು ನಿದ್ದೆ ಮಾಡದೆ ಕೆಲಸ ಮಾಡುತ್ತಿರುವವರನ್ನು ನೋಡಿ ಇಷ್ಟ ಬಂದಂತೆ ಬಾಯಿಗೆ ಬಂದ ಹಾಗೆ ಮಾತಾಡುವುದು ನ್ಯಾಯವೋ? ನೀತಿ ನ್ಯಾಯ ಎಲ್ಲಿದೆ? ನೀತಿ ಏನಾಗಿದೆ? ಅನೀತಿ. ದೇವರ ವಾಕ್ಯ ಅರಿತಂಥವರು ನೀತಿ ಕಾರ್ಯಗಳನ್ನು ಮಾಡುತ್ತಾರೆ. ನಿಮ್ಮ ಅಂತರ್ಯದಲ್ಲಿ ನೂತನ ಸ್ವಭಾವ ಧರಿಸಿಕೊಳ್ಳಿರಿ. ನೀತಿಯು ಯಥಾರ್ಥವಾದ ಭಕ್ತಿಯುಳ್ಳವರಾಗಿ. ಏನಂತೆ? ಯಥಾರ್ಥವಾದ ಭಕ್ತಿ. ಮನುಷ್ಯರಿಗೆ ಸಂತೋಷಪಡಿಸುವ ಭಕ್ತಿಯಲ್ಲ, ಲಾಭಕ್ಕೋಸ್ಕರ ಆಚರಿಸುವ ಭಕ್ತಿಯಲ್ಲ, ಆಚಾರದಂತೆ ಆಚರಿಸುವ ಭಕ್ತಿಯಲ್ಲ. ನಮ್ಮ ಭಕ್ತಿಯಲ್ಲಿ ಯಥಾರ್ಥತೆ ಇರಬೇಕು. ಮಾತು ತಪ್ಪಲಾರದವರಾಗಿರಬೇಕು. ದೇವರೊಂದಿಗೆ ಒಂದು ನಿಬಂಧನೆ ಮಾಡಿಕೊಂಡ್ರೆ ಆ ನಿಬಂಧನೆ ಕಾಪಾಡಿಕೊಳ್ಬೇಕು. ನಮ್ಮ ಭಕ್ತಿ ಮನುಷ್ಯರಿಗೆ ತೋರ್ಪಡಿಸಬಾರದು. ರಹಸ್ಯದಲ್ಲಿ ನೋಡುವ ದೇವರ ಮುಂದೆ ನಾವು ನಿಂದಾರಹಿತರಾಗಿರಬೇಕು, ಯಥಾರ್ಥರಾಗಿರಬೇಕೆಂದು ದೇವರು ಬಯಸುತ್ತಾರೆ. ಅದಕ್ಕೆ ನಾನು ಬಹಳಷ್ಟು ಸಾರಿ ಹೇಳ್ತೇನೆ, ಗಮನ ಕೊಟ್ಟು ಕೇಳಿರಿ. ಯಥಾರ್ಥವಾಗಿರೋದು ಅಂದ್ರೆ ತಪ್ಪು ಇಲ್ಲದಂತೆ, ಪಾಪ ಇಲ್ಲದಂತೆ, ತಪ್ಪಿಲ್ಲದೆ ಇರುವಂಥದ್ದಲ್ಲ. ಆದರೆ ನಾವು ಹೇಗಿದ್ದೇವೋ ಹಾಗೆಯೇ ಇರುವಂಥದ್ದಾಗಿದೆ. ತಪ್ಪು ಮಾಡಿಯೂ ಕೂಡ ಮಾಡಲಾರದಂತೆ ಇರುವಂಥದ್ದಲ್ಲ. ಪ್ರಾರ್ಥನೆ ಮಾಡಲಾರದೆಯೇ ಮಾಡುತ್ತಿರುವಂತೆ ನಟಿಸುವಂಥದ್ದಲ್ಲ. ನಿಜವಾದ ಭಕ್ತಿ ಅಂತರಂಗದಲ್ಲಿರದೆ ತೋರುವಿಕೆಯ ಭಕ್ತಿಯುಳ್ಳವರಾಗಿರುವಂಥದ್ದಲ್ಲ. ಯಥಾರ್ಥವಾದ ಭಕ್ತಿಯುಳ್ಳವರಾಗಿರಬೇಕು. ದೇವರ ಹೋಲಿಕೆಯ ಮೇರೆಗೆ ಸೃಷ್ಟಿಸಲ್ಪಟ್ಟಿರುವ ನೂತನ ಸ್ವಭಾವ ಧರಿಸಿಕೊಳ್ಳಬೇಕು. ಮಾನವನ ಸ್ವಭಾವಕ್ಕೂ ದೇವರ ಸ್ವಭಾವಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮಾನವನ ಸ್ವಭಾವ ಕೊಡು 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 ಎನ್ನುವಂಥದ್ದಾಗಿದೆ. ನನಗೇನು ಕೊಟ್ಟಿದ್ದೆ ದೇವರೇ ಅನ್ನುತ್ತಾನೆ. ಗೆಟ್ 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 ಆ್ಯಂಡ್ ಫಾರ್ಗೆಟ್. ಆದರೆ ದೇವರ ಸ್ವಭಾವ ಗಿವ್ 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 ಆ್ಯಂಡ್ ಫಾರ್ಗಿವ್. ಕೊಡ್ತಾರೆ ಕೊಡ್ತಾರೆ ಕೊಡ್ತಾರೆ. ನೀವೆಷ್ಟೇ ಬಾಧೆ ಪಡಿಸಿದ್ರೂ ಸಹ ಹೋಗ್ಲಿ ಬಿಡು ಅಂತ ಕ್ಷಮಿಸ್ತಾರೆ. ಕಂಪ್ಲೀಟ್ ಆಗಿ ಮಾನವನ ಸ್ವಭಾವಕ್ಕೂ ದೇವರ ಸ್ವಭಾವಕ್ಕೂ ವ್ಯತ್ಯಾಸವಿದೆ ಪ್ರಿಯರೇ. ನಿಮ್ಗೆ ಯಾರಾದರೂ 1 ಮೈಲು ಬಾ ಅಂತ ಬಲವಂತ ಮಾಡಿದ್ರೆ 2 ಮೈಲು ಹೋಗೊಂದಿದ್ದಾರೆ. ನಿಮ್ಗೆ ಯಾರಾದರೂ ಬಲ ಕೆನ್ನೆಯ ಮೇಲೆ ಹೊಡೆದ್ರೆ ಎಡ ಕೆನ್ನೆಯನ್ನು ಕೂಡ ತೋರಿಸುವಂದಿದ್ದಾರೆ. ಈ ದಿನ ನಮ್ಮ ಜೀವಿತದಲ್ಲಿ ಎಷ್ಟು ಜನ ಮಾನವರಂತೆಯೇ ರಿಯಾಕ್ಟ್ ಆಗ್ತಿದ್ದೇವೆ, ಮೂರ್ಖರ ಹಾಗೆಯೇ ಎಲ್ಲರಂತೆಯೇ ಪ್ರತಿಸ್ಪಂದಿಸುತ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಮಕ್ಕಳು ಬಾಧಿಸಲ್ಪಟ್ಟರೂ ಕೂಡ ಪ್ರೀತಿಯನ್ನೇ ಹಂಚುತ್ತಾರೆ. ನೀವು ಮಳೆ ಹುಳವನ್ನು, ಅರ್ಥವಾಮನು ಎಂದಾದರೂ ನೋಡಿದೀರಾ? ಆ ಮಳೆ ಹುಳದೊಂದಿಗೆ ಚಿಕ್ಕಂದಿನಲ್ಲಿ ನಾನು ಆಟ ಆಡುತ್ತಾ ಇದ್ದೆ. ಒಂದು ಹುಲ್ಲಿನ ಕಡ್ಡಿ ತೆಗೆದುಕೊಂಡು ಅದನ್ನು 2 ತುಂಡನ್ನಾಗಿ ಮಾಡಿದ್ರೆ ಎರಡು ಜೀವಿಗಳಾಗಿ ಅವು ಮಾರ್ಪಡ್ತವೆ, ಅರ್ಥವಾಂಶ ಆಗ್ತವೆ. ಸಿಟ್ಟಿನಿಂದಾಗಲಿ ಕೋಪದಿಂದಾಗಲಿ ಅದು ನಮ್ಮ ಮೇಲೆ ಪ್ರತಿಕಾರ ಇಟ್ಕೊಳ್ಳಲ್ಲ. ಅದು ಒದ್ದಾಡುತ್ತಾ ಹಾಗೆಯೇ ಸಹಿಸಿಕೊಳ್ಳುತ್ತೆ. ಅದೇ ಏನಾದರೂ ಒಂದು ನಾಗರ ಹಾವಿಗೆ ನೀವು ಕೈಯಿಂದ ಸುಮ್ಮನೆ ಈ ಥರ ಮುಟ್ಟಿದ್ರೆ ಸಾಕು, ಬುಷ್ ಅಂತ ಬಂದು ಹೆಡೆ ಬಿಚ್ಚುತ್ತೆ. ಯೇಸುವನ್ನು ಅರಿತುಕೊಂಡಂಥವರು ಮಳೆ ಹುಳದ ಹಾಗೆ, ಅರ್ಥವಾಮಿನ ಹಾಗೆ ಇರುತ್ತಾರೆ ಹೊರತು ನಾಗರ ಹಾವಿನಂತಿರೋದಿಲ್ಲ. ಸಹಿಸಿಕೊಳ್ತಾರೆ, ತಾಳಿಕೊಳ್ತಾರೆ. ಅದರ ನಿಮಿತ್ತ ನೀವು ಯೇಸುವಿನ ಮಗುವೆಂದು, ಕ್ರಿಸ್ತನ ಸಾರೂಪ್ಯದಲ್ಲಿದ್ದವರೆಂದು ನಿಮ್ಮೊಳಗೆ ಇತರರು ನೋಡಬಲ್ಲರು. ಈ ಹೊಸ ವರ್ಷದಲ್ಲಿ ದೇವರೇ, ನಿಮ್ಮ ಹಾಗೆ ನಾನು ಕೂಡ ಇರುವಂತೆ ನೂತನ ಸ್ವಭಾವವನ್ನು ಧರಿಸಿಕೊಂಡು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಹೊಸ ವರ್ಷದ ಸಂಭ್ರಮವನ್ನಲ್ಲದೆ ಹೊಸ ಹೃದಯ ಹೊಂದಿಕೊಂಡಿದ್ದೇನೋ, ಹೊಸ ಸ್ವಭಾವ ಹೊಂದಿಕೊಂಡಿದ್ದೇನೋ, ನೂತನ ಸ್ವಭಾವವಾಗಿರುವ ಕ್ರಿಸ್ತನ ಸ್ವಭಾವದೊಳಗೆ ಜೀವಿಸುತ್ತಿದ್ದೇವೋ ಎಂದು ನಮ್ಮನ್ನು ನಾವು ಪರಿಶೀಲಿಸಿಕೊಂಡು, ನಮ್ಮೊಳಗೆ ಇನ್ನೂ ಆ ಪೂರ್ವ ಸ್ವಭಾವ ಇರುವುದಾದರೆ ಅದನ್ನು ಬಿಟ್ಟು ಬಿಟ್ಟು ತೆಗೆದುಹಾಕಿ ಕ್ರಿಸ್ತನ ಸಾರೂಪ್ಯದಲ್ಲಿರುವ ನೂತನ ಸ್ವಭಾವವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ನಿಮಗೆ ಸಾಕ್ಷಿಗಳಾಗಿ ಬದುಕಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿ ಎಂದು ದಿನಾಲೂ ಹೇಳ್ತಿದ್ದೇವಲ್ಲವೇ? ನೀವು ಕಳಿಸುವ ಎಲ್ಲ ಮನವಿ ಪರಿಶೀಲಿಸ್ತಿದ್ದೇವೆ. ಎಷ್ಟೇ ಲೇಟ್ ಆದರೂ ಕೂಡ ಎಲ್ಲರಿಗೂ ವಿವರವಾಗಿ ಉತ್ತರ ಕೊಡ್ಲಿಕ್ಕಾಗದಿದ್ದರೂ ಕೂಡ ಕೆಲವರಿಗೆ ಪ್ರತ್ಯುತ್ತರ ಕೊಡ್ತಿದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ದೇವರು ಉತ್ತರಿಸುತ್ತಿದ್ದಾರೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಅದ್ಭುತ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ
ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.